ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆಯಲ್ಲಿ ಮಹಾನವಮಿ ಬಂಡಿ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ತಾಲೂಕಿನ ಅರಸೀಕೆರೆಯಲ್ಲಿ ಮಹಾನವಮಿ ದಸರಾ ಹಬ್ಬದಂದು ಬಾರಿಕರ ಮನೆಯಿಂದ 2 ಜೋಡೆತ್ತುಗಳು ಈ ಮೆರವಣಿಗೆಯಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ಳುತ್ತವೆ. ಈ ವರ್ಷ ಕಂಡೆಪ್ಪುಳ ಅಜ್ಜಿನಪ್ಪನವರ ಮನೆಯಿಂದ ಎತ್ತುಗಳನ್ನು ಹೊರಡಿಸಲಾಯಿತು. ಈ ಮಹಾನವಮಿಯು ಬಂಡೆಯ ಅರಸೀಕೆರೆ ಪ್ರಮುಖ ಬೀದಿಗಳಲ್ಲಿ ಅತಿ ವೇಗದಿಂದ ಸಾಗಿ ಅರಸೀಕೆರೆ ಸಮೀಪವಿರುವ ಅಡವಿ ಮಲ್ಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ ದೇವಸ್ಥಾನದವರೆಗೂ ಸಾಗುತ್ತದೆ. ಇದಕ್ಕೂ ಮುಂಚಿತವಾಗಿ ಮೈಲಾರಲಿಂಗೇಶ್ವರ ಮೂರ್ತಿಯನ್ನು ಅರಸೀಕೆರೆ ದೇವಸ್ಥಾನದಿಂದ ಅಡವಿ ಮಲ್ಲಾಪುರದ ದೇವಸ್ಥಾನದವರೆಗೂ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಸುಮಾರು 3 ಕಿಲೋಮೀಟರ್ ದೂರದವರೆಗೂ ಕಾಲ್ನಡಿಗೆಯಲ್ಲಿಯೇ ಸಾಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಾರೆ. ನಂತರ ಈ ಜೋಡೆತ್ತುಗಳ ಮಹಾನವಮಿ ಬಂಡೆಯು ಸಾಗುತ್ತದೆ. ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ಈ ಪದ್ಧತಿಯು ನಡೆಯುತ್ತದೆ. ಈ ಹಬ್ಬದಲ್ಲಿ ಪ್ರತಿದಿನವೂ ಪ್ರತಿ ಮನೆಯ ಹೆಣ್ಣು ಮಕ್ಕಳು ಬೆಳಗಿನ ಜಾವ ಊರಿನಿಂದ 1 ಕಿಲೋಮೀಟರ್ ದೂರದವರೆಗೆ ಇರುವ ಬನ್ನಿ ಮರಕ್ಕೆ ಹೋಗಿ ಪೂಜೆ ವ್ರತ ನೆರವೇರಿಸುತ್ತಾರೆ. ಈ ದಸರಾ ಹಬ್ಬದಲ್ಲಿನ 10 ದಿನಗಳ ಕಾಲ ಪ್ರತಿ ರಾತ್ರಿ ವೀರಭದ್ರೇಶ್ವರ ಕಾಳಮ್ಮ ದೇವರ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಮಠದ ಬೀದಿಯಲ್ಲಿ ಸಾಗುತ್ತದೆ. ಬೀದಿಯ ಪ್ರತಿ ಮನೆಯವರು ದೇವರಿಗೆ ಹೂವು, ಹಣ್ಣು, ಕಾಯಿ ಮಾಡಿಸುತ್ತಾರೆ. ಈ ದೇವರ ಪಲ್ಲಕ್ಕಿಯನ್ನು ಶಾನುಭೋಗರ ಮನೆಯವರು ಕೊಂಡೊಯ್ಯುತ್ತಾರೆ. 11ನೇ ದಿನ ಮಹಾನವಮಿಯಂದು ಅಜ್ಜಯ್ಯ ವೀರಭದ್ರೇಶ್ವರ ಕಾಳಮ್ಮ ದೇವರುಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಊರ ಹೊರಗಿನ ಮಠದ ಹತ್ತಿರವಿರುವ ಬನ್ನಿ ಮರಕ್ಕೆ ಪ್ರಮುಖ ಬೀದಿಗಳಲ್ಲಿ ಸಾಗಿಕೊಂಡು ಹೋಗುತ್ತಾರೆ. ಅಲ್ಲಿ ಎಲ್ಲ ದೇವರುಗಳ ಪೂಜೆ ನೆರವೇರುತ್ತದೆ. ನಂತರ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮಿಗಳು ಬನ್ನಿ ಮರಕ್ಕೆ ಪೂಜೆ ನೆರವೇರಿಸುತ್ತಾರೆ. ಆನಂತರ ಎಲ್ಲರೂ ಒಬ್ಬರಿಗೊಬ್ಬರು ಬನ್ನಿ ವಿತರಿಸಿಕೊಂಡು ಬನ್ನಿ ತಗೊಂಡು ಬಂಗಾರದಂತಿರಿ ಎಂದು ಹೇಳುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಈ ರೀತಿಯಾಗಿ 11 ದಿನಗಳ ಕಾಲ ದಸರಾ ಹಬ್ಬವನ್ನು ಅರಸೀಕೆರೆಯ ಜನರು ವಿಜೃಂಭಣೆಯಿಂದ ನೆರವೇರಿಸುತ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ. ದೇವೇಂದ್ರಪ್ಪ, ಮುಖಂಡರಾದ ವೈ. ಡಿ. ಅಣ್ಣಪ್ಪ, ಪ್ರಶಾಂತ್ ಪಾಟೀಲ್, ಎ. ಎಚ್. ಪಂಪಣ್ಣ, ಪರಶುರಾಮ್, ಆನಂದಪ್ಪ, ವೈ. ರಂಗನಾಥ್, ಅಡ್ಡಿ ಚನ್ನಬಸಪ್ಪ, ಇಟಗಿಹಳ್ಳಿಯ ಬಸವರಾಜ್, ಟಿ. ಹಾಲೇಶ್, ಕೆ. ಅಂಜಿನಪ್ಪ, ವೆಂಕಟೇಶ್ ಶೆಟ್ರು, ಕೆ. ಬಸವರಾಜ್, ಎಚ್. ನಾಗರಾಜಪ್ಪ, ಡಾಕ್ಟರ್ ಎಂ. ಸುರೇಶ್, ವೈ. ಕೊಟ್ರೇಶ್ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಮಾಡಿ. ಧನ್ಯವಾದಗಳು.